ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಖಾಸಗಿ ಆಸ್ಪತ್ರೆ ನೌಕರರ ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಾರ್ಚ್ ಹಾಗೂ ಧರಣಿ ಜಿಲ್ಲಾ ಲೇಬರ್ ಕಚೇರಿಗೆ. ನವೀಕರಣಗೊಳ್ಳುತ್ತಿರುವ ಮಂಜೇಶ್ವರ ರೈಲು ನಿಲ್ದಾಣದಲ್ಲಿ ಮೇಲ್ಚಾವಣಿ ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಪ್ರಯಾಣಿಕರಿಗೆ ಪರಿಹರಿಸಲು ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ತೀವ್ರ. ರಾಷ್ಟ್ರ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಆಯೋಗದ ಆಶ್ರಯದಲ್ಲಿ 2ನೇ ದಿನದ ಕಾಸರಗೋಡು ಜಿಲ್ಲಾ ಕುಂದುಕೊರತೆ ಪರಿಹಾರ ಅದಾಲತ್ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಲೋಕಾರ್ಪಣೆಗೊಂಡಿತು. ಮೊಗ್ರಾಲ್ ಪುತ್ತೂರು ಪಂಜದಗುಡ್ಡೆಯಲ್ಲಿ ನಿರ್ಮಿಸಿದ ಪಂಜದಗುಡ್ಡೆ ಸ್ಮಾರ್ಟ್ ಅಂಗನವಾಡಿ ಶಾಸಕ ಎನ್ ಎ ನಿಲಿಕುನ್ ಅವರಿಂದ ಲೋಕಾರ್ಪಣೆ. ಬಡ್ತಿ ಪಡೆದ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಕಾಸರಗೋಡು ಜಿಲ್ಲಾ ಮಟ್ಟದ ಸ್ಟಾಫ್ ಕೌನ್ಸಿಲ್ನ ನೇತೃತ್ವದಲ್ಲಿ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಖಾಸಗಿ ಆಸ್ಪತ್ರೆ ನೌಕರರ ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾ ಲೇಬರ್ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಎ ಮಾಧವನ್ ಉದ್ಘಾಟಿಸಿದರು. ಖಾಸಗಿ ಆಸ್ಪತ್ರೆ ನೌಕರರಿಗೆ ಕನಿಷ್ಠ ವೇತನ ಅಧಿಸೂಚನೆ ತಕ್ಷಣ ಪ್ರಕಟಿಸಬೇಕು. ಖಾಸಗಿ ಆಸ್ಪತ್ರೆಗಳಲ್ಲಿ ನೌಕರರ ಕಾಯ್ದೆಯನ್ನು ಜಾರಿಗೆ ತರಬೇಕು. ಶಾಶ್ವತ ಉದ್ಯೋಗ ವಲಯದಲ್ಲಿ ಗುತ್ತಿಗೆ ಪದ್ಧತಿಯನ್ನು ಕೊನೆಗೊಳಿಸಬೇಕು. ಇಎಸ್ಐ ಮಿತಿ ಇಲ್ಲದವರಿಗೆ ವಿಮಾ ರಕ್ಷಣೆ ಒದಗಿಸಬೇಕು. 3 ಪಾಳಿ ಉದ್ಯೋಗವನ್ನು ಸರಿಯಾಗಿ ಜಾರಿಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಖಾಸಗಿ ಆಸ್ಪತ್ರೆ ನೌಕರರ ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾ ಲೇಬರ್ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ನಂತರ ನಡೆದ ಧರಣಿಯನ್ನು ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಎ ಮಾಧವನ್ ಉದ್ಘಾಟಿಸಿದರು. കേരളത്തിൽ ലക്ഷക്കണക്കിന് വരുന്ന സംസ്ഥാന ജീവനക്കാരുടെ ശമ്പള പരിഷ്കരണം വർഷങ്ങളായി നടന്നിട്ടേയില്ല. മാനേജ്മെന്റ് പറയുന്നത് അവർ 2013-ലത്തെ ശമ്പളമാണ് ഇപ്പോഴും കൊടുക്കുന്നത് എന്നാണ്. 2018-ൽ വേറെ ശമ്പള പരിഷ്കരണം വന്നിരുന്നു, പക്ഷെ അതവർ നടപ്പിലാക്കിയിട്ടില്ല. ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಸಿ ಶೋಭಲತಾ, ಬಿಜು ಉಣ್ಣಿತ್ತಾನ್, ಪಿವಿ ಕುಂಜಂಬು, ಎಸ್ ವಿವೇಕಾನಂದನ್ ಎಂಬಿವರು ಮಾತನಾಡಿದರು. ಹೋರಾಟ ಸಮಿತಿಯ ಜಿಲ್ಲಾ ಸಂಚಾಲಕ ಕೆ ರವೀಂದ್ರನ್ ಸ್ವಾಗತಿಸಿ ಉಪಾಧ್ಯಕ್ಷ ಕೆ ಕಮಲಾಕ್ಷನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ರೈಲು ನಿಲ್ದಾಣದಲ್ಲಿ ನವೀಕರಣ ಕಾರ್ಯ ಬಹುತೇಕ ಅಂತಿಮ ಹಂತದಲ್ಲಿದೆ. ಆದರೆ ನಿಲ್ದಾಣದಲ್ಲಿ ಮೇಲ್ಚಾವಣಿ ಇಲ್ಲದಿರುವುದು ಪ್ರಯಾಣಿಕರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಪ್ರಯಾಣಿಕರು ತೀವ್ರ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆಂದು ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಪ್ರಯಾಣಿಕರು ಆಗ್ರಹಿಸುತ್ತಿದ್ದಾರೆ. ಮಂಜೇಶ್ವರ ರೈಲು ನಿಲ್ದಾಣಗಳಲ್ಲಿ ನವೀಕರಣದ ಕಾರ್ಯ ಬಹುತೇಕ ಅಂತಿಮ ಹಂತದಲ್ಲಿದೆ. ಆದರೆ ಮೇಲ್ಚಾವಣಿ ಇಲ್ಲದೆ ಇರುವುದು ಪ್ರಯಾಣಿಕರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಕುಂಬಳೆ, ಮಂಜೇಶ್ವರ, ಚೆರ್ವತ್ತೂರು ರೈಲು ನಿಲ್ದಾಣಗಳಲ್ಲಾಗಿದೆ ಪ್ರಯಾಣಿಕರು ತೀವ್ರ ತೊಂದರೆಗಳನ್ನು ಎದುರಿಸುತ್ತಿರುವುದು. ನಿಲ್ದಾಣ ನವೀಕರಣದ ಭಾಗವಾಗಿ ಎತ್ತರಿಸಲಾದ ಪ್ಲಾಟ್ಫಾರ್ಮ್ಗಳ ಮುಕ್ಕಾಲು ಭಾಗ ಸಿಮೆಂಟ್ ಮಾಡಲಾಗಿದೆ. ಮಳೆಯ ಸಮಯದಲ್ಲಿ ಪ್ಲಾಟ್ಫಾರ್ಮ್ನ ನಯವಾದ ಮೇಲ್ಮೈಯಲ್ಲಿ ನೀರು ನಿಂತಿದ್ದು ಪ್ರಯಾಣಿಕರು ಜಾರಿ ಬೀಳುವ ಘಟನೆ ಸಾಮಾನ್ಯವಾಗಿದೆ. ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಕೆಲವರ ಸ್ಥಿತಿ ಗಂಭೀರವಾಗಿದೆ. ಇದು ದಿನನಿತ್ಯದ ಘಟನೆಯಾದ್ದರಿಂದ ಕುಂಬಳೆ ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಜೆಲ್ಲಿ ಪೊಡಿ ಮತ್ತು ಕುಮ್ಮಯ ಸಿಂಪಡಿಸಲಾಗುತ್ತಿದೆ. ನೂರಾರು ಪ್ರಯಾಣಿಕರು ನಿಲ್ದಾಣಗಳನ್ನು ಅವಲಂಬಿಸಿದ್ದಾರೆ. ರೈಲು ಬಂದಾಗ ಪ್ರಯಾಣಿಕರು ಕಂಪಾರ್ಟ್ಮೆಂಟ್ಗಳ ಕಡೆಗೆ ಚಲಿಸುವಾಗ ಮತ್ತು ರೈಲಿನಿಂದ ಇಳಿಯುವಾಗ ಪ್ಲಾಟ್ಫಾರ್ಮ್ ಅಪಾಯದ ಭೀತಿಯನ್ನು ಸೃಷ್ಟಿಸುತ್ತಿದೆ. ಪ್ರಯಾಣಿಕರು ಎಷ್ಟೇ ಜಾಗರೂಕರಾಗಿದ್ದರೂ ಜಾರಿ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಮೇಲ್ಚಾವಣಿ ಇಲ್ಲದಿರುವುದು ಮಳೆಗಾಲದಲ್ಲಿ ಮಂಜೇಶ್ವರ ಸೇರಿದಂತೆ ಇತರ ರೈಲು ನಿಲ್ದಾಣಗಳಲ್ಲಿ ರೈಲುಗಾಗಿ ಕಾಯುವ ಪ್ರಯಾಣಿಕರಿಗೆ ತೊಂದರೆಯನ್ನುಂಟು ಮಾಡುತ್ತಿದೆ. ಮುಖ್ಯವಾಗಿ ನಿಲ್ದಾಣ ಕಚೇರಿಯ ಸಮೀಪ ಮಾತ್ರ ಮೇಲ್ಚಾವಣಿ ಇರುವುದು. ಹೊಸದಾಗಿ ಹಾಕಲಾದ ಶೀಟ್ಗಳಲ್ಲಿ ಮೇಲ್ಚಾವಣಿ ಸೋರುತ್ತಿದೆ. ಹಲವು ಕಡೆಗಳಲ್ಲಿ ಇರಿಸಲಾದ ಮೇಲ್ಚಾವಣಿಗೆ ಅಗತ್ಯವಿರುವ ಕಬ್ಬಿಣದ ಕಂಬಗಳು ಸಹ ಪ್ರಯಾಣಿಕರಿಗೆ ದುಪ್ಪಟ್ಟು ತೊಂದರೆಯನ್ನುಂಟು ಮಾಡುತ್ತಿದೆ. ಗಾಳಿ ಮಳೆಯಲ್ಲಿ ಛತ್ರಿ ಕೆಳಗೆ ನಿಂತರೂ ಒದ್ದೆಯಾಗುವ ಸ್ಥಿತಿ ಪ್ರಸ್ತುತ ನಿರ್ಮಾಣವಾಗಿದೆ. ಮೇಲ್ಚಾವಣಿ ಇಲ್ಲದ ಭಾಗಗಳಲ್ಲಿ ಆಸನಗಳನ್ನು ನಿರ್ಮಿಸಿರುವುದರಿಂದ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯ ನಡೆಯುತ್ತಿರುವಾಗಲೂ ಪ್ರಯಾಣಿಕರಿಗೆ ಅಗತ್ಯ ಸೇವೆಗಳನ್ನು ಒದಗಿಸುವಲ್ಲಿ ವಿಳಂಬ ಮಾಡುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯತನವಾಗಿದೆ ಎಂದು ಪ್ರಯಾಣಿಕರು ಆರೋಪಿಸುತ್ತಾರೆ. ನವೀಕರಿಸಿದ ಮಂಜೇಶ್ವರ, ಕುಂಬಳೆ, ನೀಲೇಶ್ವರ, ಚೆರ್ವತ್ತೂರು ರೈಲು ನಿಲ್ದಾಣಗಳಿಗೆ ಮೇಲ್ಚಾವಣಿ ಇಲ್ಲದ ಕಾರಣ ಮಳೆಯಿಂದಾಗಿ ಪ್ಲಾಟ್ಫಾರ್ಮ್ಗಳ ಮೇಲೆ ಜಾರಿ ಬಿದ್ದು ಅಪಘಾತಗಳು ಸಂಭವಿಸುವುದು ಸಾಮಾನ್ಯವಾಗಿದೆ. ಅನೇಕ ಜನರು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೊಸದಾಗಿ ನಿರ್ಮಿಸಲಾದ ಮೇಲ್ಚಾವಣಿಗಳು ಸೋರುತ್ತಿದ್ದು ರೈಲುಗಳಿಗಾಗಿ ಕಾಯಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ದೂರು ನೀಡಲಾಗಿದ್ದು ಪ್ರಯಾಣಿಕರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ. പല നിർമ്മാണ പ്രവർത്തനങ്ങൾ പുരോഗമിച്ചെങ്കിലും
മേൽക്കൂരയില്ലാത്തത് കൊണ്ട് തന്നെ ഇവിടെ നടന്നു നീങ്ങുവാൻ വേണ്ടിയിട്ട് യാത്രാർത്ഥികൾ വളരെയധികം പ്രയാസം അനുഭവിക്കുന്നുണ്ട്. യാത്രക്കാരുടെ സുരക്ഷ ഉറപ്പുവരുത്തേണ്ടവർ സ്വകാര്യ കമ്പനികൾക്ക് ഈ വർക്കുകളൊക്കെ നൽകി അവരുടേതായ ദൈർഘ്യം അനുഭവിക്കുന്നത് കൊണ്ട് തന്നെ യാത്രാർത്ഥികൾ പ്രയാസം അനുഭവിക്കുകയാണ്. ഏറ്റവും തൊട്ടടുത്ത ദിവസം സർക്കാർ ഉദ്യോഗസ്ഥയായ ഒരു സഹോദരി ഈ മേൽക്കൂരയില്ലാത്തത് കൊണ്ട് തന്നെ ഇവിടെ പ്രയാസം അനുഭവിച്ച് താഴേക്ക് ചടഞ്ഞു വീണു ബുദ്ധിമുട്ടൊക്കെ അനുഭവിച്ചത് നമ്മളൊക്കെ അറിഞ്ഞ സംഭവമാണ്. ഇത് ആവർത്തിക്കാതിരിക്കുവാനും യാത്രാർത്ഥികളെ സുരക്ഷയ്ക്കും വളരെ പെട്ടെന്നുള്ള ഇടപെടൽ ബന്ധപ്പെട്ട സർക്കാരുകളുടെ കേന്ദ്ര സംസ്ഥാന സർക്കാരുകളുടെയും ബന്ധപ്പെട്ട അധികാരികളുടെയും ഭാഗത്തുനിന്ന് ഉണ്ടായിട്ടില്ല എങ്കിൽ ജനകീയ പ്രക്ഷോഭം ഈ മഞ്ചേശ്വരത്ത് തീർച്ചയായിട്ടും ഉണ്ടാകും. ಅಬ್ದುಲ್ ರೆಹಮಾನ್ ಉದ್ಯಾಬ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ರಾಷ್ಟ್ರ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಆಯೋಗದ ಆಶ್ರಯದಲ್ಲಿ 2ನೇ ದಿನದ ಕಾಸರಗೋಡು ಜಿಲ್ಲಾ ಕುಂದುಕೊರತೆ ಪರಿಹಾರ ಅದಾಲತ್ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಅದಾಲತ್ನಲ್ಲಿ 152 ದೂರುಗಳನ್ನು ಪರಿಗಣಿಸಲಾಗಿದ್ದು 137 ದೂರುಗಳಿಗೆ ತೀರ್ಪು ಕಲ್ಪಿಸಲಾಗಿದೆ. ರಾಷ್ಟ್ರ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಆಯೋಗದ ಆಶ್ರಯದಲ್ಲಿ 2ನೇ ದಿನದ ಕಾಸರಗೋಡು ಜಿಲ್ಲಾ ಕುಂದುಕೊರತೆ ಪರಿಹಾರ ಅದಾಲತ್ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಅದಾಲತ್ನಲ್ಲಿ 152 ದೂರುಗಳನ್ನು ಪರಿಗಣಿಸಲಾಗಿದ್ದು 137 ದೂರುಗಳಿಗೆ ತೀರ್ಪು ಕಲ್ಪಿಸಲಾಗಿದೆ ಎಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷ ಶೇಖರನ್ ಮಿನಿಯೋಡನ್ ಹೇಳಿದರು. പട്ടികജാതി പട്ടികവർഗങ്ങളുടെ എല്ലാ ഡെവലപ്മെന്റും ചെയ്തുകൊണ്ടിരുന്നത് ഡിപ്പാർട്ട്മെന്റ് നേരിട്ടായിരുന്നു. ഇപ്പൊ ഡിപ്പാർട്ട്മെന്റ് നേരിട്ടല്ലാതെ സാമ്പത്തികമായ പല പ്രശ്നങ്ങളും പരിഹരിച്ചു കൊടുക്കുന്നത് ഇപ്പം LSTD മുഖാന്തരമാണ്. ഇപ്പൊ അതിൽ ഭൂമി വാങ്ങുന്നത്, വീട് വെക്കുന്നത്, പിന്നെ കുഴൽക്കിണർ കുഴിക്കുന്നത്, ഇങ്ങനെ പല പല പ്രശ്നങ്ങളും ഒക്കെ ഇപ്പോൾ LSTD ആണ് കൈകാര്യം ചെയ്തത്. അപ്പൊ അവരുടെ കയ്യിൽ 37 പരാതികളുണ്ടായി. എഡ്യൂക്കേഷൻ ഡിപ്പാർട്ട്മെന്റ്, ആ എഡ്യൂക്കേഷൻ ഡിപ്പാർട്ട്മെന്റിലെ സ്കൂളിന്റെ പ്രശ്നങ്ങൾ അത് ഇതൊക്കെയാണ്. അങ്ങനെ 2 സിവിൽ സപ്ലൈസ്, 2 ബാങ്ക്, 2 ബാങ്കിന്റെ, പിന്നെ മറ്റ് എല്ലാം കൂടിയിട്ട് ഒരു 4 കേസുകൾ. അങ്ങനെയാണ് 152 പരാതികൾ ഇവിടെ കൈകാര്യം ചെയ്തത്. അതിൽ 137 എണ്ണം തീരുമാനമായി. ಆಯೋಗದ ಸದಸ್ಯರಾದ ಅಡ್ವೊಕೇಟ್ ಸೇತು ನಾರಾಯಣನ್, ಟಿ.ಕೆ. ವಾಸು, ಆಯೋಗದ ಸಹಾಯಕ ವಿಭಾಗಾಧಿಕಾರಿ ವಿ. ಪ್ರಣವ್ ಮಾನಸ್, ಎಡಿಎಂ ಪಿ. ಅಖಿಲ್ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಾಸಕರ ಆಸ್ತಿ ಅಭಿವೃದ್ಧಿ ನಿಧಿಯಿಂದ 35 ಲಕ್ಷ ರೂಪಾಯಿ ವಿನಿಯೋಗಿಸಿ ಮೊಗ್ರಾಲ್ ಪುತ್ತೂರು ಪಂಜದಗುಡ್ಡೆಯಲ್ಲಿ ನಿರ್ಮಿಸಿದ ಪಂಜದಗುಡ್ಡೆ ಸ್ಮಾರ್ಟ್ ಅಂಗನವಾಡಿಯನ್ನು ಅದ್ದೂರಿ ಸಮಾರಂಭದಲ್ಲಿ ನಾಡಿಗೆ ಅರ್ಪಿಸಲಾಯಿತು. ಶಾಸಕ ಎನ್. ನೆಲಿಕುನ್ ಲೋಕಾರ್ಪಣೆಯನ್ನು ನೆರವೇರಿಸಿದರು. ಕಾಸರಗೋಡು ಶಾಸಕರ ಆಸ್ತಿ ಅಭಿವೃದ್ಧಿ ನಿಧಿಯಿಂದ 35 ಲಕ್ಷ ರೂಪಾಯಿ ವಿನಿಯೋಗಿಸಿ ಮೊಗ್ರಾಲ್ ಪುತ್ತೂರು ಪಂಜದಗುಡ್ಡೆಯಲ್ಲಿ ನಿರ್ಮಿಸಿದ ಪಂಜದಗುಡ್ಡೆ ಸ್ಮಾರ್ಟ್ ಅಂಗನವಾಡಿಯನ್ನು ಅದ್ದೂರಿ ಸಮಾರಂಭದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಶಾಸಕ ಎನ್. ನೆಲಿಕುನ್ ಲೋಕಾರ್ಪಣೆಯನ್ನು ನೆರವೇರಿಸಿದರು. ആരോഗ്യമുള്ള ഒരു തലമുറ നമുക്ക് ആവശ്യം. നമുക്ക് എന്തുണ്ടായിട്ടും കാര്യമില്ല. വിദ്യാഭ്യാസം ഉണ്ടായിട്ടും കാര്യമില്ല, ആരോഗ്യമില്ലെങ്കിൽ എന്തുണ്ടായിട്ടും കാര്യമില്ല. ഹെൽത്ത് ഈസ് വെൽത്ത് എന്നാണ് പറയുന്നത്. അപ്പോൾ നമ്മൾ ചെറുപ്പത്തിൽ തന്നെ കുട്ടികൾക്ക് പോഷകാഹാരം കൊടുക്കണം, അവരുടെ കാര്യത്തിൽ ശ്രദ്ധിക്കണം. അങ്കണവാടി അവരുടെ കാര്യത്തിൽ മാത്രമല്ല ശ്രദ്ധിക്കുന്നത്, മുലയൂട്ടുന്ന അമ്മമാരുടെ കാര്യത്തിലും നമ്മുടെ അംഗൻവാടി വളരെയധികം പ്രയോജനകരമാണ് എന്ന് നമ്മളെല്ലാവരും മനസ്സിലാക്കണമെന്നാണ് എനിക്ക് ഈ അവസരത്തിൽ പറയാനുള്ളത്. കുട്ടികളുടെ അടിത്തറയാണ് നമ്മുടെ അംഗനവാടി എന്ന് പറയുന്നത്. ഈ അടിത്തറ സ്ട്രോങ് ആയാൽ പിന്നെ വളരുമ്പോൾ അവർ നന്നായി വളരും. ആര് എന്ത് ചെയ്താലും ആ കുട്ടികളെ തളർത്താനോ ആ കുട്ടികളെ ക്ഷീണിപ്പിക്കാനോ ഒരാൾക്ക് സാധിക്കും. അപ്പോൾ ആ ഒരു ലക്ഷ്യത്തോടു കൂടിയായിരിക്കണം നിങ്ങൾ അംഗനവാടിയിലേക്ക് കുട്ടികളെ അയക്കേണ്ടത് എന്നാണ് എനിക്ക് പറയാനുള്ളത്. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಡ್ವೊಕೇಟ್ ಶಮೀರಾ ಫೈಜಲ್ ಅಧ್ಯಕ್ಷತೆ ವಹಿಸಿದ್ದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಂಗನವಾಡಿಯನ್ನು ನಿರ್ಮಿಸಲು 3 ಸೆಂಟ್ಸ್ ಜಾಗವನ್ನು ಉಚಿತವಾಗಿ ಮಂಜೂರು ಮಾಡಿದ ಮೊಗ್ರಾಲ್ ಪುತ್ತೂರಿನ ಹೆಮ್ಮೆಯ ರಹೀಂ ಚಾ ಅವರನ್ನು ಶಾಸಕ ಎನ್. ನೆಲಿಕುನ್ ಅಭಿನಂದಿಸಿದರು. ಗ್ರಾಮ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ನಿಸಾರ್ ಕುಳಂಗರ, ಪ್ರಮೀಳಾ ಮಜಲ್, ಬ್ಲಾಕ್ ಪಂಚಾಯತ್ ಸದಸ್ಯ ಸುಕುಮಾರನ್ ಕುದುರೆಪಾಡಿ, ಗ್ರಾಮ ಪಂಚಾಯತ್ ಸದಸ್ಯರಾದ ರಫಿ ಇರಿಯಲ್, ಸಂಪತ್ ಕುಮಾರ್, ಧರ್ಮಪಾಲನ್, ಮಲ್ಲಿಕಾ, ಗಿರೀಶ್ ಮಜಲ್, ಐಸಿಡಿಎಸ್ ಮೇಲ್ವಿಚಾರಕಿ ಎಂ. ಶೈಮಾ, ಅನ್ವರ್ ಚೇರಂಗೈ, ಚಂದ್ರಶೇಖರ, ಹಮೀದ್, ಜಮಾಲ್ ಬಳ್ಳೂರು, ಮೆಹೂದ್ ಬಳ್ಳೂರು, ಸಿಎಚ್ ಮುಜೀಬ್, ರಫೀಕ್ ಪುತ್ತೂರು, ಜಯಂತಿ, ಕೆಎಂ ಇರ್ಷಾದ್, ರಿಯಾಜ್ ಪಂಜಾ, ಮೊಹಮ್ಮದ್ ಬಳ್ಳೂರ, ರಹೀಂ ವಾಜ್, ನೂರುದ್ದೀನ್, ರಫೀಕ್ ಹಾಜಿ, ಕೆಬಿ ಅಶ್ರಫ್ ನೂರ್ಜಾ, ವಿವಿಧ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಗುತ್ತಿಗೆ ಪಡೆದ ಮೊಹಮ್ಮದ್ ಶಿಹಾಬುದ್ದೀನ್ ಎಂಬಿವರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ಸ್ವಾಗತಿಸಿ ವಾರ್ಡ್ ಮೆಂಬರ್ ಸುಲೋಚನಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಮಟ್ಟದ ಸ್ಟಾಫ್ ಕೌನ್ಸಿಲ್ನ ನೇತೃತ್ವದಲ್ಲಿ ಬಡ್ತಿ ಪಡೆದ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಜಿಲ್ಲಾಧಿಕಾರಿ ಕೆ. ಇಂಬಾಶೇಖರ್ ಉದ್ಘಾಟಿಸಿದರು.
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನೌಕರರ ಕೂಟೈಮವಾದ ಕಾಸರಗೋಡು ಜಿಲ್ಲಾ ಮಟ್ಟದ ಸ್ಟಾಫ್ ಕೌನ್ಸಿಲ್ನ ನೇತೃತ್ವದಲ್ಲಿ ಬಡ್ತಿ ಪಡೆದ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶನಾಲಯದಲ್ಲಿ ಸಹಾಯಕ ನಿರ್ದೇಶಕಿಯಾಗಿ ಬಡ್ತಿ ಪಡೆಯುತ್ತಿರುವ ಕಾಸರಗೋಡು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಎಲ್ ಶೇಬಾ, ರಾಜ್ಯ ಕಾರ್ಯಕ್ರಮ ಅಧಿಕಾರಿಯಾಗಲಿರುವ ಜಿಲ್ಲಾ ಮಟ್ಟದ ಐಸಿಡಿಎಸ್ ಸೆಲ್ ಪ್ರೋಗ್ರಾಂ ಅಧಿಕಾರಿ ಎಸ್ ಚಿತ್ರಲೇಖಾ ಮತ್ತು ಸ್ಥಾನ ಬದಲಾವಣೆಯಿಂದಾಗಿ ವರ್ಗಾವಣೆಗೊಳ್ಳಲಿರುವ ಗಿರೀಶ್ ಆನಪಟ್ಟಿ ಎಂಬುವರಿಗೆ ಬೀಳ್ಕೊಡುಗೆ ನೀಡಲಾಯಿತು. ಸಮಾರಂಭವನ್ನು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಉದ್ಘಾಟಿಸಿ ಉಡುಗೊರೆಗಳನ್ನು ವಿತರಿಸಿದರು. കൃത്യമായിട്ടുള്ള ഒരു ഇടപെടൽ കൊണ്ടാണ് ഇത്രയും അംഗൻവാടികൾക്ക് നമ്മൾ അഡ്മിനിസ്ട്രേറ്റീവ് സാങ്ഷൻ കൊടുക്കാൻ കഴിയുന്നത്. അതിൽ 19 അംഗൻവാടി ഒഴികെ ബാക്കിയുള്ള അംഗൻവാടി എല്ലാം നമ്മൾ വർക്ക് തുടങ്ങിയിട്ടുണ്ട്. 19 അംഗൻവാടികളിൽ നമുക്ക് ബിൽഡിംഗ് പൊളിക്കാനുള്ളതുകൊണ്ട് അതിന് നടന്നിട്ടില്ല. അപ്പോൾ അതിലെല്ലാത്തിലും നല്ല ഒരു നമ്മുടെ നേതൃത്വം കൊടുത്തിരുന്നത് നമ്മുടെ ICDS പ്രോഗ്രാം ഓഫീസർ ചിത്രലേഖ, അതുപോലെ നമ്മുടെ PWCO നമ്മുടെ ശിവ, എല്ലാ കാര്യങ്ങളിലും വളരെ ആക്റ്റീവായിട്ട് വളരെ പ്രോ ആക്റ്റീവായിട്ട് ഇടപെട്ട് ഈ ഡിപ്പാർട്ട്മെന്റ് അവർക്ക് വരുന്ന ഓഫീസർമാർ വുമൻസ് പ്രൊഡക്ഷൻ ഓഫീസർമാർ കൃത്യമായിട്ട് ഒരു നോട്ടഡ് പേഴ്സണാലിറ്റീസ് ആണ് മാറുന്നത്. നമുക്ക് ജില്ലയിൽ ആരെങ്കിലും ഓഫീസർമാരെ നമുക്ക് നോക്കുമ്പോൾ ഒരു നോട്ടഡ് ഓഫീസറായിട്ടാണ് അവരെല്ലാം കാണുന്നത്. അപ്പോൾ അത്രയും ഒരു ഇടപെടലുകൾ നമ്മുടെ ജില്ലാ തലത്തിൽ നമ്മൾ നടത്തുന്നുണ്ട്. അപ്പോൾ അത് നല്ല ഒരു കാര്യമാണ്. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಶೈನಿ ಐಸಾಕ್ ಅಧ್ಯಕ್ಷತೆ ವಹಿಸಿದ್ದರು. ಮಹಿಳಾ ರಕ್ಷಣಾಧಿಕಾರಿ ಪಿಜಿ ಸಾವಿತಾ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಸಾಯನಾ ಕೆಜೆ, ವೀನಾ ಕೆ, ಇಕೆ ಬಿಜು, ವಿಜಿ ಗೀತಾ ಕುಮಾರಿ, ಸೀನಿಯರ್ ಸೂಪರಿಂಟ್ ಎಟಿ ಶೈಲಶ್ರೀ, ಜೂನಿಯರ್ ಸೂಪರಿಂಟ್ ಶ್ರೀಜಿತ್ ಬಿಲಾಯಿ, ಗವರ್ಮೆಂಟ್ ಮಹಿಳಾ ಮಂದಿರದ ಸೂಪರಿಂಟ್ ನಾದಿರಾ ಟಿ, ಇಪಿ ರಾಮಚಂದ್ರನ್, ಎಂಕೆ ಮೋಳಿ, ಜಿ ಕಾವ್ಯಶ್ರೀ, ಅಮಲಾ ಮ್ಯಾಥ್ಯೂ, ಸಿ ರೆಜಿ, ಸ್ಟಾಫ್ ಕೌನ್ಸಿಲರ್ ಕನ್ವೀನರ್ ಎಟಿ ಶಶಿ ಎಂಬಿಬ್ಬರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳದಲ್ಲಿ 52 ದಿನಗಳ ಮೀನುಗಾರಿಕಾ ಟ್ರೋಲಿಂಗ್ ನಿಷೇಧ ಜುಲೈ 31ರಂದು ಅಂತ್ಯಗೊಳ್ಳುವುದರೊಂದಿಗೆ ಮೀನುಗಳನ್ನು ಹಿಡಿಯಲು ಸಿದ್ಧತೆಗಳನ್ನು ನಡೆಸಿದರು ಮೀನುಗಾರರು. ಗುರುವಾರ ಮಧ್ಯರಾತ್ರಿ ನಿಷೇಧ ಅಂತ್ಯಗೊಳ್ಳಲಿದ್ದು ಮೀನುಗಾರರಲ್ಲಿ ಆಶಾಭಾವನೆ ಮೂಡಿದೆ. ಕೇರಳದಲ್ಲಿ 52 ದಿನಗಳ ಮೀನುಗಾರಿಕಾ ನಿಷೇಧ ಜುಲೈ 31ರ ಮಧ್ಯರಾತ್ರಿ ಕೊನೆಗೊಳ್ಳಲಿದ್ದು ಮೀನುಗಾರಿಕಾ ಬಂದರಿನಲ್ಲಿ ಹೆಚ್ಚಿನ ನಿರೀಕ್ಷೆಗಳೊಂದಿಗೆ ಸಿದ್ಧತೆಗಳು ನಡೆಯುತ್ತಿವೆ. ಮೀನುಗಾರರು ಗುರುವಾರ ಮಧ್ಯರಾತ್ರಿ ಮೀನುಗಾರಿಕೆಗಾಗಿ ಸಮುದ್ರಕ್ಕೆ ತೆರಳಲಿದ್ದಾರೆ. ಜೂನ್ 9ರಂದು ಮೀನುಗಾರಿಕೆಗೆ ನಿಷೇಧ ಜಾರಿಗೆ ಬಂದಿತ್ತು. ಈ ಸಮಯದಲ್ಲಿ ದುರಸ್ತಿ ಪೂರ್ಣಗೊಳಿಸಿದ ಬೋಟ್ಗಳು 2 ದಿನಗಳ ಹಿಂದೆಯೇ ಸಿದ್ಧತೆಯನ್ನು ಮಾಡತೊಡಗಿತ್ತು. ಬೋಟ್ಗಳ ಸಂಖ್ಯೆಗೆ ಸಾಕಷ್ಟು ಐಸ್ ಪ್ಲಾಂಟ್ಗಳು ಇಲ್ಲದ ಕಾರಣ ಐಸ್ಗಳನ್ನು ಮೊದಲೇ ತುಂಬಿಸಲಾಗುತ್ತಿದೆ. ಐಸ್ ಜೊತೆಗೆ ಮೀನುಗಾರರು ಡೀಸೆಲ್ ಮತ್ತು ಕುಡಿಯುವ ನೀರನ್ನು ತುಂಬಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮೀನುಗಾರಿಕೆ ನಿಷೇಧದ ಸಮಯದಲ್ಲಿ ಬೋಟ್ಗಳಿಂದ ತೆಗೆದ ಬಲೆಗಳು, ಜಿಪಿಎಸ್, ವಾಕಿಟಾಕಿ, ವೈರ್ಲೆಸ್ ಸೆಟ್ ಮತ್ತು ಸಂಬಂಧಿತ ಉಪಕರಣಗಳಂತಹ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಅಳವಡಿಸುವ ಕಾರ್ಯ ನಡೆಯಿತು. ಬಣ್ಣ ಬಳಿಯುವುದು, ಬಲೆಗಳು ಮತ್ತು ಹಗ್ಗಗಳನ್ನು ಹೊಂದಿಸುವುದು ಸೇರಿದಂತೆ ಎಲ್ಲ ಸಿದ್ಧತೆಗಳು ಸರಾಗವಾಗಿ ನಡೆಯಿತು. ಈ ಮಧ್ಯೆ ಟ್ರೋಲಿಂಗ್ ನಿಷೇಧಕ್ಕೆ ಕೆಲವು ದಿನಗಳ ಮೊದಲು ಮೀನುಗಾರಿಕೆಗೆ ಅಡ್ಡಿಯಾದ ಭಾರೀ ಗಾಳಿ ಮತ್ತು ಮಳೆ ಮತ್ತು ಸಮುದ್ರದಲ್ಲಿ ಕಂಟೈನರ್ಗಳು ಸಿಲುಕಿಕೊಂಡಿರುವುದರಿಂದ ಉಂಟಾದ ತೊಂದರೆಗಳಿಂದಾಗಿ ದುರಸ್ತಿ ಮಾಡಲು ಆರ್ಥಿಕವಾಗಿ ಹೆಣಗಾಡುತ್ತಿರುವ ದೋಣಿ ಮಾಲೀಕರಿದ್ದಾರೆ. ಟ್ರೋಲಿಂಗ್ ಋತುವಿನ ಅಂತ್ಯ ಸಮೀಪಿಸುತ್ತಿದ್ದಂತೆ ತಮ್ಮ ಊರುಗಳಿಗೆ ಹಿಂದಿರುಗಿದ ಇತರ ರಾಜ್ಯಗಳ ಕಾರ್ಮಿಕರು ಮತ್ತು ಇತರ ಕೆಲಸಗಳಿಗೆ ಹೋಗಿದ್ದವರು ಬಂದರುಗಳಿಗೆ ಮರಳಿದ್ದಾರೆ ಮತ್ತು ಸಂಬಂಧಿತ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಂದರು ಪ್ರದೇಶಗಳು ತಮ್ಮ ಹಿಂದಿನ ಜನಸಂಖ್ಯೆಯ ಮಟ್ಟಕ್ಕೆ ಮರಳಿರುವುದರಿಂದ ಹತ್ತಿರದ ವ್ಯವಹಾರಗಳು ಸಹ ಜನದಟ್ಟಣೆ ಅನುಭವಿಸಲು ಪ್ರಾರಂಭಿಸಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಪಬ್ಲಿಕ್ ಸರ್ವೆಂಟ್ ಸಹಕಾರಿ ಸಂಘದ ಆಶ್ರಯದಲ್ಲಿ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕೆವಿ ಕುಮಾರನ್ ಮಾಸ್ಟರ್ ಉದ್ಘಾಟಿಸಿದರು. ಕಾಸರಗೋಡು ಪಬ್ಲಿಕ್ ಸರ್ವೆಂಟ್ ಸಹಕಾರಿ ಸಂಘದ ಆಶ್ರಯದಲ್ಲಿ ಆಯೋಜಿಸಿದ ಅಭಿನಂದನಾ ಕಾರ್ಯಕ್ರಮದಲ್ಲಿ SSLC +2 ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. കേന്ദ്ര സാഹിത്യ അക്കാദമി പ്രശസ്തി വിജേത കെ.വി. കുമാരൻ മാസ്റ്റർ കാര്യക്രമವನ್ನು ഉദ്ഘാಟಿಸಿದರು. എങ്ങനെ എനിക്ക് മറ്റു കുട്ടികളിൽ നിന്നും വ്യത്യസ്തമായി ഈ ഉയർന്ന സ്ഥാനത്തേക്ക് എത്തിച്ചേരാൻ പറ്റിയെന്നത് ഒന്ന് ആലോചിക്കുന്നത്. അതിന് പല ഘടകങ്ങളുണ്ട്. ഒന്ന് വീട്ടിൽ ഏറ്റവും കാര്യമായിട്ട് അവരവരുടെ ബുദ്ധി, നല്ല ബുദ്ധിയുള്ള കുട്ടികൾ എങ്ങനെയായിട്ട് മേലെ വരും, അതെല്ലാവർക്കും അറിയുന്ന കാര്യമാണ്. രണ്ടാമത്തെ കാര്യം വീട്ടിൻ്റെ ചുറ്റുപാട്, വീട്ടിൻ്റെ പാരമ്പര്യം, അത് മറ്റ് സാഹചര്യങ്ങൾ, പിന്നെ പൊതുജനങ്ങളിൽ നിന്നുള്ള സഹകരണം, മറ്റ് സംഘടനകളിൽ നിന്നുള്ള അവർക്ക് പ്രോത്സാഹനം, ഇതൊക്കെ ചേർന്നിട്ടാണ് നിങ്ങൾ ഈ ക്രീമി ലെയറിൽ എത്തിച്ചേർന്നത് എന്നുള്ള കാര്യം ആലോചിക്കുന്നത് നന്നായി.
ಸಂಘದ ಅಧ್ಯಕ್ಷ ಪಿಡಿ ರಾತೀಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದನ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಸಂಘದ ಕಾರ್ಯದರ್ಶಿ ರಾಘವನ್ ಬೆಳ್ಳಿಪಾಡಿ ವರದಿ ಮಂಡಿಸಿದರು. ಸಹಕಾರಿ ಸಂಘದ ಸಹಾಯಕ ನಿಬಂಧಕ ಎ ಜಯಚಂದ್ರನ್, ಸಹಾಯಕ ನಿರ್ದೇಶಕ ಅಶೋಕ್ ಜೆ ಶೆಣೈ, ವಿ ಶೋಭಾ, ಟಿ ಪ್ರಕಾಶನ್, ಕೆವಿ ರಾಘವನ್, ಎ ಸುಧಾಕರನ್, ಆಡಳಿತ ಸಮಿತಿ ಸದಸ್ಯ ಕೆ ಮನೋಜ್ ಎಂಬಿವರು ಶುಭ ಹಾರೈಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ಗಾಯತ್ರಿ ಬಿ, ನಮಿತ್ ಕೆ, ಹಿತೇಶ್ ಕೃಷ್ಣ ಎಂಎಸ್, ಹೃತಿಕ್ ಎಚ್, ತನ್ಮಯ ಟಿಜಿ, ನಿರಂಜನ ವಿಜಯಕುಮಾರ್, ವಿಷ್ಣುಪ್ರಿಯಾ ಎಂ, ಅನಂತು ಸಿ, ಸಮಂತ್ ಎಸ್, ಸಾಂದ್ರ ಮನೋಜ್, ಆರ್ದ್ರ, ಶಮಿತಾ ವಿಎಲ್, ಅನ್ವೇಷ್ ಎನ್ಕೆ, ಮೊಹಮ್ಮದ್ ಶಾನ್ ಕೆಎನ್ ಎಂಬಿವರಿಗೆ, +2 ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ಆರ್ಯ ಮಧುಸೂದನ್, ಕೃಷ್ಣಜಿತ್ ಕೆ, ಪ್ರಣವ್ ಪೆರಿಂಗೋತ್, ಹರಿಕೃಷ್ಣ ಟಿಟಿ, ವೇದ ಎಸ್ ರಘು, ಜ್ಯೋತ್ಸ್ನಾ ಎಂಎಸ್, ಪಾರ್ಥಿವ್ ಪ್ರಮೋದನ್ ಕೆ, ಅಭಿನ್ ಜೋಸ್ಬೆನ್, ಪಾರ್ವತಿ ಎಸ್, ಅತಿರಥ ಕೃಷ್ಣ ಕೆ, ರಿಷಿಕಾ ಆರ್ ನಾಯರ್, ದೇವಾನಂದ ಎನ್ಆರ್, ಹರಿನಂದ ಜೆ, ಆದರ್ಶ್ ಎಸ್, ಅಭಿಮನ್ಯು ಎಂಎ, ನಿವೇದ್ಯ ಎಂಎ, ನಿವೇದ್ಯ ಕೆ ಲಕ್ಷ್ಮಿ, ದೇವನ ಪ್ರಕಾಶ್ ಎಂಬಿವರಿಗೆ ಪ್ರಶಸ್ತಿ ನೀಡಲಾಯಿತು. ಕೆವಿ ಕುಮಾರನ್ ಮಾಸ್ಟರ್ ಮಕ್ಕಳಿಗೆ ನಗದು ಪುರಸ್ಕಾರ ಹಾಗೂ ಸ್ಮರಣಿಕೆಯನ್ನು ವಿತರಿಸಿದರು. ಸಂಘದ ಉಪಾಧ್ಯಕ್ಷ ಕೆ ರಾಘವನ್ ಸ್ವಾಗತಿಸಿ ನಿರ್ದೇಶಕ ಕೆ ವಿನೋದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಎಸ್ಕೆಎಸ್ಬಿವಿ ಜ್ಞಾನೋತ್ಸವ ಪ್ರತಿಭಾ ಪರೀಕ್ಷೆಯಲ್ಲಿ ವಲಯದಿಂದ ಕಾಸರಗೋಡು ಜಿಲ್ಲೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ವಿತರಿಸಲಾಯಿತು. ಅಧ್ಯಯನ ಶಿಬಿರವು ಸಮಾಪನಗೊಂಡಿತು. ಸೈಯದ್ ಹಮ್ದುಲ್ಲಾ ತಂಗಳ್ ಮೊಗ್ರಾಲ್ ಉದ್ಘಾಟಿಸಿದರು. ಉತ್ತಮ ವಿದ್ಯಾರ್ಥಿಗಳನ್ನು ಗುರುತಿಸುವ ಮತ್ತು ನೈತಿಕ, ದೈಹಿಕ ಮತ್ತು ಬೌದ್ಧಿಕ ತರಬೇತಿಯನ್ನು ನೀಡುವ ಭಾಗವಾಗಿ ಎಸ್ಕೆಎಸ್ಬಿವಿ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ನಡೆಸಿದ ಜ್ಞಾನೋತ್ಸವ ಪ್ರತಿಭಾ ಪರೀಕ್ಷೆಯ ವಿಜೇತರಿಗೆ ನಗದು ಬಹುಮಾನಗಳನ್ನು ವಿತರಿಸಲಾಯಿತು. ವಿದ್ಯಾನಗರ ಎಡ್ಜ್ ಲಿಬರ್ಟಿ ಕೇಂದ್ರದಲ್ಲಿ ನಡೆದ ಅಧ್ಯಯನ ಶಿಬಿರ ಸಮಾಪನಗೊಂಡಿತು. ಸೈಯದ್ ಹಮ್ದುಲ್ಲಾ ತಂಗಳ್ ಮೊಗ್ರಾಲ್ ಉದ್ಘಾಟಿಸಿದರು. ಎಸ್ಕೆಎಸ್ಬಿವಿ ಜಿಲ್ಲಾ ಚೇರ್ಮನ್ ಜಮಾಲುದ್ದೀನ್ ದಾರಿಮಿ ಆಲಂಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಖಲೀಲ್ ಹಸನೆ ವಯನಾಡ್ ವಿಷಯ ಪ್ರಸ್ತುತಪಡಿಸಿದರು. ವರ್ಕಿಂಗ್ ಸೆಕ್ರೆಟರಿ ಜಾಫರ್ ಸ್ವಾದಿಕ್ ಮಾಡತಡ್ಕ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಜಾಮಿಯತುಲ್ ಮುಅಲ್ಲಿಮೀನ್ ಜಿಲ್ಲಾ ಕಾರ್ಯದರ್ಶಿಗಳಾದ ಮೊಯ್ದು ಮೌಲವಿ ಚರ್ಕಳ, ಹನೀಫ್ ಹಸ್ನವಿ ಉಳಿಯತಡ್ಕ, ಗೋವಾ ಅಬ್ದುಲ್ಲಾ ಹಾಜಿ, ಶಾಫಿ ವೈಜಿ ತೈಬಳಪು, ಎಸ್ಕೆಎಸ್ಬಿವಿ ಜಿಲ್ಲಾ ಪದಾಧಿಕಾರಿಗಳಾದ ಖಲೀಲ್ ದಾರಿಮಿ ಬೆಳಿಂಜ, ಮಜೀದ್ ದಾರಿಮಿ, ಅಶ್ರಫ್ ವೈಜಿ ಕಿನ್ನಿಂಗಾರು, ಇಲಿಯಾಸ್ ಅಜರಿ, ಹಾಶಿರ್ ವಳವಿಲ್, ಶಾಕಿರ್ ಬಾಫಕಿ ನಗರ್, ಫೌಜಾನ್ ಬಂದ್ಯೋಡ್, ನೈಮುದ್ದೀನ್ ರೆಹಮತ್ ನಗರ ಮುಂತಾದವರು ನಗದು ಪುರಸ್ಕಾರ ವಿತರಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಚೆಟ್ಟಂಗುಳಿ ಆಶ್ರಯ ಶಾಲಾ ಹಾಲ್ನಲ್ಲಿ ಬಡ್ಡೀಸ್ ಮೀಟ್ ಆಯೋಜಿಸಲಾಯಿತು. ಅಂತಾರಾಷ್ಟ್ರೀಯ ಸ್ನೇಹ ದಿನಾಚರಣೆಗೆ ಸಂಬಂಧಿಸಿ ಆಯೋಜಿಸಿದ ಕಾರ್ಯಕ್ರಮವನ್ನು ಮಧೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಲಕೃಷ್ಣ ಕೆ ಉದ್ಘಾಟಿಸಿದರು. ಅಂತಾರಾಷ್ಟ್ರೀಯ ಸ್ನೇಹ ದಿನಾಚರಣೆಗೆ ಸಂಬಂಧಿಸಿ ಆಶ್ರಯ ಸ್ಕೂಲ್ ಫಾರ್ ಡಿಫರೆಂಟ್ಲಿ ಏಬಲ್ಡ್ ಚೆಟ್ಟಂಗುಳಿಯ ವಿದ್ಯಾರ್ಥಿಗಳು, ಕೆಎಸ್ ಅಬ್ದುಲ್ಲಾ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಜೊತೆ ಸೇರಿ ಆಶ್ರಯ ಸ್ಕೂಲ್ ಹಾಲ್ನಲ್ಲಿ ಬಡ್ಡೀಸ್ ಮೀಟ್ ಕಾರ್ಯಕ್ರಮ ಆಯೋಜಿಸಿದರು. ಕಾರ್ಯಕ್ರಮವನ್ನು ಮಧೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಲಕೃಷ್ಣ ಕೆ ಉದ್ಘಾಟಿಸಿದರು. ಪಿಟಿಎ ಉಪಾಧ್ಯಕ್ಷ ಜುಬೈರ್ ಅಧ್ಯಕ್ಷತೆ ವಹಿಸಿದ್ದರು. ವಾರ್ಡ್ ಸದಸ್ಯ ಅಬ್ದುಲ್ ಜಲೀಲ್, ವಿದ್ಯಾನಗರ ಪೊಲೀಸ್ ಠಾಣೆ ಎಸ್ಐ ವಿಜಯನ್ ಮೇಳತ್, ಕೆಎಸ್ ಅಬ್ದುಲ್ಲಾ ಇಂಗ್ಲಿಷ್ ಮಾಧ್ಯಮ ಶಾಲಾ ಚೇರ್ಮನ್ ಅನ್ವರ್ ಸಾದತ್, ಮುನೀಸಾ ಅಂಬಲತ್ತರ, ಟಿಎ ಶಾಫಿ, ಹನೀಫಾ ಯುಎ, ಶಫೀಕ್, ಶಿಕ್ಷಕರಾದ ಅವನೀಸಿ, ನವ್ಯ ಕೆ, ವರ್ಷಾ ಕೆ, ಬಲ್ಕೀಸ್, ಅಬ್ದುಲ್ ಜುನೈದ್ ಪಿಎಂ ಎಂಬಿವರು ಮಾತನಾಡಿದರು. ಅಸ್ರಿ ರಿಹ್ಯಾಬಿಲೇಷನ್ ಕೇಂದ್ರದ ಮುಖ್ಯ ಸಂಯೋಜಕ ಅಬ್ದುಲ್ ಖಾದರ್ ಚಟ್ಟಂಜಲ್ ಸ್ವಾಗತಿಸಿ ಶಿಕ್ಷಕಿ ಅಶ್ವಿನಿ ಎಎನ್ ಧನ್ಯವಾದವಿತ್ತರು. ಮಕ್ಕಳ ವಿವಿಧ ಕಲಾ ಕಾರ್ಯಕ್ರಮಗಳು ಮತ್ತು ಆಟಗಳ ಸ್ಪರ್ಧೆಗಳು ನಡೆಯಿತು. ಅಂತಾರಾಷ್ಟ್ರೀಯ ಸ್ನೇಹ ದಿನಾಚರಣೆಗೆ ಸಂಬಂಧಿಸಿ 1 ವರ್ಷ ಪೂರ್ತಿ ಸ್ನೇಹ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ದುಬೈ ಕೆಎಂಸಿಸಿ ಹ್ಯಾಪಿನೆಸ್ ಟೀಮ್ನ ಸದಸ್ಯರಿಗೆ ತುರ್ತು ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದ ಜೀವನ ರಕ್ಷಣಾ ಚಟುವಟಿಕೆಗಳ ಕುರಿತು ತರಬೇತಿ ನೀಡಲಾಯಿತು. ಕೆಎಂಸಿಸಿ ರಾಜ್ಯ ಆಕ್ಟಿಂಗ್ ಪ್ರೆಸಿಡೆಂಟ್ ಇಸ್ಮಾಯಿಲ್ ಎರಮಲ ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ಹ್ಯಾಪಿನೆಸ್ ಟೀಮ್ನ ಸದಸ್ಯರಿಗೆ ತುರ್ತು ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದ ಜೀವ ಉಳಿಸುವ ಚಟುವಟಿಕೆಗಳ ಕುರಿತು ತರಬೇತಿ ನೀಡಲಾಯಿತು. ರಿವಾಕ್ ಔಷಧ ಶಿಕ್ಷಣ ಸಂಸ್ಥೆ ಸಹಯೋಗದೊಂದಿಗೆ ವಿಶೇಷ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿರುವುದು ಕೆಎಂಸಿಸಿ ರಾಜ್ಯ ಆಕ್ಟಿಂಗ್ ಪ್ರೆಸಿಡೆಂಟ್ ಇಸ್ಮಾಯಿಲ್ ಎರಮಲ ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ತರಬೇತಿ ಶಿಬಿರದ ಅಧ್ಯಕ್ಷತೆಯನ್ನು ಅಧ್ಯಕ್ಷ ಆರ್ ಶುಕೂರ್ ವಹಿಸಿದ್ದರು. ರಾಜ್ಯ ಆಕ್ಟಿಂಗ್ ಜನರಲ್ ಸೆಕ್ರೆಟರಿ ಅಬ್ದುಲ್ ಖಾದರ್ ಅರಿವಂಬ್ರ, ಪಿವಿ ನಾಸರ್ ಸೇರಿದಂತೆ ಇತರ ರಾಜ್ಯ ಮುಖಂಡರು ಶುಭ ಹಾರೈಸಿ ಮಾತನಾಡಿದರು. ದುಬೈ ಕೆಎಂಸಿಸಿಯ ಹ್ಯಾಪಿನೆಸ್ ಟೀಮ್ನ 120 ಮಂದಿ ಸದಸ್ಯರು ಶಿಬಿರದಲ್ಲಿ ಭಾಗವಹಿಸಿದ್ದರು. ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲಾ ಸದಸ್ಯರಿಗೆ ನೆಬೋಶ್ ತರಬೇತಿ ಕೇಂದ್ರವು ಪ್ರಮಾಣ ಪತ್ರಗಳನ್ನು ವಿತರಿಸಿತು. ಪ್ರಧಾನ ಸಂಚಾಲಕ ಸಿದ್ದಿಕ್ ಚೌಕಿ ಸ್ವಾಗತಿಸಿ ಕ್ಯಾಪ್ಟನ್ ಅಶೋಕ್ ತೊಟೋಳಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಖಾಸಗಿ ಆಸ್ಪತ್ರೆ ನೌಕರರ ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಾರ್ಚ್ ಹಾಗೂ ಧರಣಿ ಜಿಲ್ಲಾ ಲೇಬರ್ ಕಚೇರಿಗೆ. ನವೀಕರಣಗೊಳ್ಳುತ್ತಿರುವ ಮಂಜೇಶ್ವರ
ವಿಜಯಪುರ ರೈಲು ನಿಲ್ದಾಣದಲ್ಲಿ ಮೇಲ್ಚಾವಣಿ ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಪ್ರಯಾಣಿಕರಿಗೆ ಪರಿಹರಿಸಲು ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ತೀವ್ರ. ರಾಷ್ಟ್ರ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಆಯೋಗದ ಆಶ್ರಯದಲ್ಲಿ 2ನೇ ದಿನದ ಕಾಸರಗೋಡು ಜಿಲ್ಲಾ ಕುಂದುಕೊರತೆ ಪರಿಹಾರ ಅದಾಲತ್ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಲೋಕಾರ್ಪಣೆಗೊಂಡಿತು. ಮೊಗ್ರಾಲ್ ಪುತ್ತೂರು ಪಂಜದಗುಡ್ಡೆಯಲ್ಲಿ ನಿರ್ಮಿಸಿದ ಪಂಜದಗುಡ್ಡೆ ಸ್ಮಾರ್ಟ್ ಅಂಗನವಾಡಿ ಶಾಸಕ ಎನ್.ಎ. ನಿಲಿಕುನ್ ಅವರಿಂದ ಲೋಕಾರ್ಪಣೆ. ಬಡ್ತಿ ಪಡೆದ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಕಾಸರಗೋಡು ಜಿಲ್ಲಾ ಮಟ್ಟದ ಸ್ಟಾಫ್ ಕೌನ್ಸಿಲ್ನ ನೇತೃತ್ವದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.